ಇವಾಗ ಅಮ್ಮ ನನಗೆ ನೈಲ್ ಪಾಲಿಶ್ ಕೊಡ್ತಾ ಇದ್ದಾಳೆ. ಹಾಗೆ ಇರಬಾರ್ದಂತೆ, ನಾನು ಪ್ರೆಸೆಂಟಬಲ್ ಆಗಿ ರೆಡಿ ಆಗ್ಬೇಕಂತೆ ವಿಡಿಯೋ ಮಾಡ್ಬೇಕಾದ್ರೆ. ನಾನು ಏನೂ ಹಾಕೊಂಡಿರ್ಲಿಲ್ಲ ಕಣ್ಣಿಗೂ. ಇವಳು ಕಾಟಕ್ಕೆ ಒಂಚೂರು ಕಾಜಲ್ಲು ಆಮೇಲೆ ಒಂದು ಲಿಪ್ ಕೇರ್ ಹಾಕೊಂಡು ಕೂತಿದ್ದೀನಿ. ಹಲೋ, ಚೆನ್ನಾಗಿ ಹಾಕಿದ್ದಾಳ ಮುದಣ್ಣ. ಇನ್ನೊಂದು ಕೋಟ್ ಹಾಕ್ಬೇಕು, ಅವಾಗ ಚೆನ್ನಾಗಿ ಬರುತ್ತೆ ಕಣವ. ನೋಡಿ ಸಕ್ಕದಾಗಿ ಬಂತಿದ್ದು. ಲೈಟ್ ಕಲರ್ಸ್ ಹಾಕಿಮ್ಮ ನಿಮಗೆ. ನೀವು ಯಾಕೆ ಡಾರ್ಕ್ ಕಲರ್ಸ್? ನೀನು ಡಾರ್ಕ್ ಕಲರ್ಸ್ ಯಾಕೆ ಹಾಕ್ತಾ ಇದೀಯ ಮತ್ತೆ? ಅಮ್ಮ ತಲೆ ಸಮೇತ ಮಾಡ್ಲಾ? ಮಾಡು, ಅವಳಿಗೇನು ತಲೆ ಇಲ್ವಾ? ಐತಿ, ಅದಕ್ಕೆ ಕೂರಿಸ್ಕೊಂಡಿರೋದು ನಮ್ಮಮ್ಮ. ಚೆನ್ನಾಗೈತಲ್ಲ ನಿಂದಮ್ಮ. ಅವನು ಮುಖ ಕಾಣಿಸಂಗ್ ಮಾಡ್ಲಾ ಅಂತ ಕೇಳ್ತಾ ಇರೋದು. ಓ ಟೂತ್ ಪೇಸ್ಟ್ ಅಲ್ಲಿ ಉಪ್ಪು, RCB ತಪ್ಪು. ಚಿಪ್ಪು ಕಡ. ಇವಳು ಕೈ ನೋಡಿ, ಟೂತ್ ಪೇಸ್ಟ್ ಅಲ್ಲಿ ಉಪ್ಪು ಇದೆ, ಅದೇ ತರ ಕಾಣಿಸ್ತಾ ಇದೆ. ಸಗಣಿ ನಂದು ಮುದಣ್ಣ ವೆರಿ ನೈಸ್. ನಂದೇ ಬೆಳ್ಳಗಿರೋದು ನೋಡು. ಇದು ನೋಡಿ, ಮ್ಯಾಕ್ಸ್ ಇಂದ 3 ಕುರ್ತಾ ಸೆಟ್ ತರಿಸ್ಕೊಂಡಿದ್ದೆ. ಅಂದ್ರೆ 2 ಪೀಸ್ ಸೆಟ್ ಇರುತ್ತಲ್ಲ, ಅದು ಸಿಂಪಲ್ ಡ್ರೆಸ್ಗಳು. ಇದು ಫಸ್ಟ್ ಒನ್. ಓಪನ್ ಮಾಡಬೇಕಾದ್ರೆ ವಿಡಿಯೋ ಮಾಡಲಿಲ್ಲ, ಇವಾಗ ಆನ್ ಮಾಡಿಕೊಂಡೆ. ಇದು ಫಸ್ಟ್ ಒನ್. ಇದು ಟಾಪು ಮತ್ತು ಅದರದ್ದು ಬಾಟಮ್. ಇದು ಫಸ್ಟ್ ಒನ್ನು. ಇದನ್ನ ಟ್ರಯಲ್ನ ಅಮ್ಮ ಕೈ ಮಾಡಿಸ್ತೀನಿ. ಅವಳು ಹಾಕೊಂಬರೋ ಅಷ್ಟೊತ್ತಿಗೆ ಇನ್ನೆಂದಿದೆ ತೋರಿಸ್ತೀನಿ. ಇದನ್ನ ಇದಕ್ಕೆ ಎಣಿಸ್ಬಿಟ್ಟಿದ್ದಾರೆ. ಮ್ಯಾಕ್ಸ್ ಅಲ್ಲಿ ಆನ್ಲೈನ್ ಅಲ್ಲಿ ತರಿಸ್ಕೊಂಡ್ರೆ ಇನ್ನೊಂದೇನು ಪ್ರಾಬ್ಲಮ್ ಅಂದ್ರೆ, ಅದು ಇದಾಕಿರ್ತಾರಲ್ಲ, ಟ್ಯಾಗ್ ಹಾಕಿರ್ತಾರಲ್ಲ, ಅದು ಒಂದೊಂದ್ಸತಿ ತೆಗ್ದೇ ಇರಲ್ಲ ಅವರು. ಅದು ಮನೆಗೆ ಹಂಗೆ ಬಂದ್ಬಿಟ್ರೆ ಅದು ಏನು ಮಾಡಿದ್ರು ತೆಗಿಯೋಕ್ಕೆ ಆಗಲ್ಲ. ಹೋಗುವ ಹಾಕೊಂಬರೋ ಅಷ್ಟೊತ್ತಿಗೆ. ಇದು ಸೆಕೆಂಡ್ ಒನ್. ಆಫೀಸ್ ವೇರ್, ಡೈಲಿ ವೇರ್ಗಂತೂ ತುಂಬ ಚೆನ್ನಾಗಿದೆ ಅನ್ನಿಸ್ತು ಇದು ನನಗೆ. ನಾನು ಏನಕ್ಕೆ ಇಷ್ಟು ದೊಡ್ಡ ತರಿಸ್ಕೊಂಡಿದ್ದೀನಿ ಅಂದರೆ, ಕೈಗೆ ಈ ಸೈಜ್ ಬೇಕು, ಬಾಡಿ ಇದನ್ನು ಸ್ಟಿಚ್ ಮಾಡಿಸ್ಕೋಬೇಕು. ನಾನು ಯಾವುದೇ ಡ್ರೆಸ್ ತಂದರೂ ದೊಡ್ಡ ಸೈಜ್ ತಗೊಂಡು ಅದನ್ನು ಫಿಟ್ಟಿಂಗ್ ಮಾಡಿಸ್ಲೇಬೇಕು. ಇದು ಪ್ಯಾಂಟು ಸೇಮ್ ಇದೆ, ಇದೇ ಥರ ಪ್ರಿಂಟ್ಸ್ ಇದೆ, ಒಂಥರ ಇಕ್ಕತ್ ಪ್ರಿಂಟ್ ಥರ ಇದೆ. ಇನ್ನೊಂದು ಇದು ಬ್ಲೂ ಕಲರ್. ಸ್ಮೂತ್ ಇದೆ. ಇದು ಎಲ್ಲ ಒಂಥರ ಕಾಟನ್ ಥರನೇ ಇದೆ. ಕಾಟನ್ ಥರ ಏನು ಕಾಟನ್ ಅನಿಸುತ್ತೆ. ಕಾಟನ್ ವಿಸ್ಕಾಸ್ ಏನೋ ಬರುತ್ತಲ್ಲ ಈಗ ಮೆಟೀರಿಯಲ್, ಅದು ಗೊತ್ತಿಲ್ಲ. ಇದು ಪ್ಲೈನ್ ಪ್ಯಾಂಟು. ಮತ್ತಿದು ಸ್ವಲ್ಪ ಎಂಬ್ರಾಯ್ಡ್ರಿ ಇರೋ ಟಾಪ್. ಇದು ತುಂಬ ದೊಡ್ಡದಾಗುತ್ತಾ ಅಂತ ಅನಿಸ್ತಾ ಇದೆ ನನಗೆ. ಯಾಕೋ ಸಿಕ್ಕಾಪಟ್ಟೆ ದೊಡ್ಡ ತರಿಸ್ಕೊಬಿಟ್ಟಿದ್ದೀನಪ್ಪ. ಹ್ಯಾಂಡ್ಸ್ ಇಷ್ಟು ಬೇಕು ನನಗೆ, ಬಾಡಿ ದೊಡ್ಡದಾಗ್ಬೋದೇನೋ ನೋಡೋಣ. ಫಿಟ್ಟಿಂಗ್ ಮಾಡಿಸ್ಬೇಕು ಹೆಂಗಿದ್ರು. ಇದು 3 ಡ್ರೆಸ್ಸಸ್ಸು. ನೆಕ್ಸ್ಟು ಇವಾಗ ನಾನು ತುಂಬ ಎಫೆಕ್ಟಿವ್ ಆಗಿರೋ ಅಂಥ ಹೇರ್ ಪ್ಯಾಕ್ ತೋರಿಸ್ತೀನಿ ಗೈಸ್. ಏನಕ್ಕೆ ಅದು ಅಂತ ಅಂದರೆ, ಒಂಥರ ಕಟ್ತಾ ಬರ್ತಾ ಇರುತ್ತಲ್ಲ, ಅದಕ್ಕೆ. ಈಗ ಜಿಮ್ಗೆ ಹೋಗೋರಿಗೆ ಇದು ಕಾಮನ್ ಇಶ್ಯೂ ಅಂತ ಅನಿಸುತ್ತೆ. ತಲೆ ಯಾವಾಗಲೂ ಬೆವರುತ್ತಲ್ಲ, ಕಟ್ತಾ ಬರುತ್ತೆ. ಜಾಸ್ತಿ ಆಯಿಲ್ ಹಾಕೋಕ್ಕೂ ಆಗಲ್ಲ. 1-2 hours ಮುಂಚೆ ಹಾಕ್ಬಿಟ್ಟು ವಾಶ್ ಮಾಡ್ತಾ ಇದ್ದೆ, ಆದ್ರೂ ಸಖತ್ ಇಚ್ಚಿಂಗ್ ಬರ್ತಾಯಿತ್ತು. ಈ ರೆಮಿಡಿ ಅಂತೂ ಸಿಕ್ಕಾಬಟ್ಟೆ ವರ್ಕ್ ಆಗಿದೆ ನನಗೆ. ಟೆಸ್ಟ್ ಆ್ಯಂಡ್ ಟ್ರೈಡ್ ಇದು. ಅದನ್ನು ತೋರಿಸ್ತೀನಿ ನಿಮಗೀಗ. ಮತ್ತು ಇನ್ನೊಂದು ಫೇಸ್ ಪ್ಯಾಕ್ ಯಾಕೆ ಅಂದರೆ, ಇತ್ತೀಚೆಗೆ ಧೂಳಲ್ಲಿ ಓಡಾಡೋಕ್ಕೆ ಜಾಸ್ತಿ ಆದಾಗಿಂದ ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ಥರ ಆಗಿದೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಥರ. ಅದು ಈಗ ಡ್ರೆಸ್ಸು ಒಂದು ಹಾಕೊಂಬಂದಿದ್ದಾಳೆ, ತೋರಿಸ್ತೀನಿ. ಇದು ಫಸ್ಟು ವೈಟ್ ಡ್ರೆಸ್ ತೋರಿಸಿದ್ನಲ್ಲ, ಅದು ಹಿಂಗಿದೆ ನೋಡಿ, ಚೆನ್ನಾಗಿದೆ. ಒಂಥರ ಸಿಂಪಲ್. ಇದು ಇನ್ನೊಂದು ಬ್ಲೂ ಡ್ರೆಸ್. ಅಯ್ಯೋ, ಟ್ಯಾಕ್ಸ್ ಎಲ್ಲ ಕಿತ್ತಾಕಮ್ಮು. ಸೇಮ್ ಆಫೀಸ್ಗೆ ಹೋಗೋಳ ಥರ ಕಾಣಿಸ್ತಾ ಇದ್ದಾಳೆ. ಇವನು ಎಲ್ಲ ಡ್ರೆಸ್ಸಿಗೂ ಒಂದೊಂದು ಟೀಚರ್ ಹೇಳ್ತಾ ಇದ್ದಾನೆ. ನಮ್ಮಮ್ಮ ನೋಡಿ, ಇಲ್ಲಿ ಕಾಶ್ಮೀರಿ ಹುಡುಗಿರು ಇರ್ತಾರಲ್ಲ, ಸೇಮ್ ಹಂಗೆ ಕಾಣ್ತಿದ್ದಾಳೆ ಲೂಸ್ ಡ್ರೆಸ್ಸಲ್ಲಿ. ಆ ಕಡೆ ಎಲ್ಲ ಹಿಂಗೆ ಲೂಸ್. ಇದನ್ನ ಇಡ್ಸೋದಕ್ಕೆ ಈಗ ಸೈಡಲ್ಲಿ ಇಡ್ಸಿದ್ರೆ ಇನ್ನೊಂದು ಬೇಜಾರಾಗೋದು ಏನಂದರೆ ಪಾಕೆಟ್ಸ್ ಎಲ್ಲ ಹೋಗ್ಬಿಡುತ್ತೆ, ಅದೊಂದು ಬೇಜಾರು.
ನಮ್ಮಮ್ಮ ಟ್ರಯಲ್ ನೋಡ್ತಾ ಇದ್ಲಲ್ಲ ಇನ್ನೊಂದು ಮಗ ಏನೋ ಮಾಡ್ತಾನೆ. ಏನೋ ಇದು ಏನದು? ಡಾರ್ಕ್ ಪ್ಲಾನೆಟ್ಸ್. ಹಾಂ, ಡಾರ್ಕ್ ಪ್ಲಾನೆಟ್ಸ್. ಹೋಮ್ ವರ್ಕ್ ಇದು? ಡ್ರಾಯಿಂಗ್. ಡ್ರಾಯಿಂಗ್ ಅಂತೆ ನೋಡಿ ಇಲ್ಲಿ. ಏನೇನು ಹೇಳು? ಸೋಲಾರ್ ಸಿಸ್ಟಮ್. ಓ, ಸೋಲಾರ್ ಸಿಸ್ಟಮ್. ಸೈಜ್ ನೋಡಿ ಏನು ಕರೆಕ್ಟಾಗಿ ಬರೆದಿದ್ದಾನೆ. ಮಾರ್ಸು, ವೀನಸ್ಸು, ಅರ್ತು ಎಲ್ಲದ್ರದ್ದು. ಜುಪಿಟರ್ ದೊಡ್ಡದು. ಲೋ, ಸ್ಯಾಟ್ರನಿಗೆ ರಿಂಗ್ಸೇ ಇಲ್ವಲ್ಲ? ರಿಂಗ್ಸೇ ಇಲ್ವಲ್ಲ? ಬರಲ್ಲ. ರಿಂಗ್ಸ್ ಮಾಡಕ್ಕೆ ಬರಲ್ವಾ? ಆಮೇಲೆ ಅವೇ ನೀವು ಸಣ್ಣ ಸಣ್ಣವು. ಇಲ್ಲೊಂದು ಹ್ಞೂ ಐರಿಸ್. ಹ್ಞೂ ಹೋಮ. ಹೋಮನ? HAUMEA. ಏ, ಐರಿಸ್ಸು ಯಾವುದ್ರದ್ದು? ಸ್ಯಾಟಲೈಟ್ ಕಣೋ. ಡಾರ್ಕ್ ಪ್ಲಾನೆಟ್. ಹೌದಾ? HAUMEA. ಸೋಲಾರ್ ಸಿಸ್ಟಮ್ ಲಾಸ್ಟಿಗೆ ಬರೋ ಲೆಸನ್ನು. ಇವಾಗ ಅದ್ರ ಜೊತೆ ಏನು ಕೆಲಸ ನಿಮಗೆ? ಇವನಿಗೆ ಸೋಲಾರ್ ಸಿಸ್ಟಮ್ ಸಖತ್ತು ಕ್ಯೂರಿಯಾಸಿಟಿ. ನನಗೂ ಹಾಗೆ ಇತ್ತು ಇವನ ವಯಸ್ಸಲ್ಲಿರುವಾಗ. ಹೆವಿ ಕ್ಯೂರಿಯಾಸಿಟಿ ಸೋಲಾರ್ ಸಿಸ್ಟಮ್. ಏನಾಗ್ತೀಯ ದೊಡ್ಡವನಾದ್ಮೇಲೆ? ಸೈಂಟಿಸ್ಟ್ ಆಗೋಕ್ಕೆ ಪ್ರಿಪ್ರೇಷನ್ ಇದೆ ಒಂದು. ಯಾವಾಗಲೂ ಇದನ್ನೇ ತೆಕ್ಕಂಗೆ ಕೂತಿರ್ತಾನೆ ಸೋಲಾರ್ ಸಿಸ್ಟಮ್ನ. ಇದು ಪಲ್ಸರ್. ಆ ಚಕ್ಲಿ ಬರ್ದಿದೆಯಲ್ಲ ಅದೇನೋ? ಇದನ್ನ ಬ್ಲ್ಯಾಕ್ ಹೋಲ್ ಮಾಡಾಕ್ತೀನಿ. ಓ, ಇದು ಬ್ಲ್ಯಾಕ್ ಹೋಲಾ? ಅದೇನದು ಚಕ್ಲಿ? ಯಾವ ಚಕ್ಲಿ? ಅಲ್ಲೇ ಇದಾ ಸನ್ ಕೆಳಗಡೆ. ಹ್ಞೂ, ಮಿಲ್ಕಿ ವೇ. ಮಿಲ್ಕಿ ವೇ ಗ್ಯಾಲಕ್ಸಿ ಅದಂತೆ. ಇದು ಬ್ಲ್ಯಾಕ್ ಹೋಲ್ ಅಂತೆ. ಏನೋ ಮಾಡು, ಫಸ್ಟು ಹೋಮ್ವರ್ಕ್ ಮುಗಿಸಪ್ಪ ತಂದೆ, ಆಮೇಲೆ ಇವೆಲ್ಲ ಮಾಡ್ಕೊ ಅಂತ. ಮುಗಿಸ್ತೀನಿ. ನಾಳೆ ಬೇಡ. ಇವಾಗ ನಾನು ಫೇಸ್ ಪ್ಯಾಕ್ ಮತ್ತು ಹೇರ್ ಪ್ಯಾಕ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಇದು ಎಸ್ಟಿಮದು. ಹೇರ್ ಪ್ಯಾಕ್ಗೆ 1 ಸ್ಪೂನ್ ಆಯಿಲು ಮತ್ತು ಮೊಸರು. ಇದು ಫೇಸ್ ಪ್ಯಾಕ್ಗೆ ಬೀಟ್ರೂಟ್ ಪೌಡರ್ ಇಟ್ಕೊಂಡಿದ್ದೀನಿ. ಇದೇನು ಮನೇಲೇನು ರೆಡಿ ಮಾಡಿರೋದಲ್ಲ, ರೆಡಿನೇ ಸಿಗುತ್ತಲ್ಲ ಬೀಟ್ರೂಟ್ ಪೌಡರು, ಅದು. ಮೊಸರು ಮಾತ್ರ ಮನೆಯದೇ. ಆಮೇಲೆ ಒಂದು ಬೌಲ್ ಮಿಕ್ಸ್ ಮಾಡ್ಕೊಳಕ್ಕೆ ತೊಗೊಂಡಿದ್ದೀನಿ. ಇದು ಪೌಡರನ್ನು ಸಿಗುತ್ತೆ, ಲಿಂಕ್ ಬೇಕಿದ್ರೆ ಹೇಳಿ ಹಾಕ್ತೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಫೇಸ್ ಪ್ಯಾಕ್ ಮತ್ತು ಹೇರ್ ಪ್ಯಾಕ್. ಈಗ ಫಸ್ಟು ಹೇರ್ ಪ್ಯಾಕ್ ಮಾಡ್ಕೊಂಬಿಡೋಣ. ಫೇಸಿಗೆ ನಾನು ತುಂಬ ಹೊತ್ತು ಬಿಡಲ್ಲ. ಇದು ವೀಕ್ಲಿ ಒನ್ಸ್ ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಈಗ ಹೇರಿಗೆ, ನನ್ನ ಲೆಂತ್ ಹೇರಿಗೆ 1-2 ಸ್ಪೂನ್ ತೊಗೋತಿದ್ದೀನಿ. ಅಮ್ಮ ನಿಂಗೂ ಬೇಕಾ? ಅಮ್ಮಗೂ ಬೇಕು ಅಂದರೆ ಅಮ್ಮದು ಸ್ವಲ್ಪ ಲೆಂತ್ ಇದೆಯಲ್ಲ, ಒಂದು 4 ಸ್ಪೂನ್ ಹಾಕೋತೀನಿ. ಸ್ಪೆಷಲಿ ಡ್ಯಾಂಡ್ರಫ್ ಮತ್ತು ಇಚ್ಚಿ ಸ್ಕ್ಯಾಲ್ಪಿಗೆ ಇಷ್ಟು. 1 ಸ್ಪೂನಿಗೆ 1 ಸ್ಪೂನ್ ಮೊಸರು ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಮೆಷರ್ಮೆಂಟ್ ಇದಕ್ಕೆ. ಇದು 4 ಸ್ಪೂನ್ ಮೊಸರಿದೆ. ಒಂದು ಚೂರು ಮೊಸರು ಬಿಟ್ಟು ಮಿಕ್ಕಿದೆಲ್ಲ ಹಾಕೋತೀನಿ ನಾನು. ಫೇಸ್ ಪ್ಯಾಕ್ ಏನು ಜಾಸ್ತಿ ಅವಳು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದು ಅಮ್ಮ. ಇಷ್ಟು ಫೇಸ್ ಪ್ಯಾಕಿಗೆ ಉಳಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ನಾನು ತಲೆಗೆ ಎಣ್ಣೆ ಹಾಕಿದ್ರೆ ನೀವು ಆಯಿಲ್ನ ಯೂಸ್ ಮಾಡಬೇಡಿ. ಎಣ್ಣೆ ಹಾಕಿಲ್ಲ ಅಂದರೆ ಮಾತ್ರ ಆಯಿಲ್ ಹಾಕ್ಕೊಳ್ಳಿ. 1 ಸ್ಪೂನ್ ಅಷ್ಟು ಸಾಕು. 2ರಿಂದ 1-1.5 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಡಿಸಾಲ್ವ್ ಆಗುತ್ತೆ ಒಳಗಡೆ. ನಮಗೆ ಮಲಗಿದವಳು ದಡ್ಡ ತೆಗೆದ್ಬಿಟ್ಲು. ಯಾಕಪ್ಪ? ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸ್ಮೂತಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟೇನೂ ಇರಬಾರ್ದು. ಪೌಡರ್ ಅಲ್ವಾ, ಸ್ವಲ್ಪ ಗಂಟಿರುತ್ತೆ. ಹಿಂಗೆ ಮಿಕ್ಸ್ ಮಾಡಿದ್ರೆ ಎಲ್ಲ ಹೋಗ್ಬಿಡುತ್ತೆ, ಗಂಟೇನಷ್ಟಿರಲ್ಲ. ಆಮೇಲೆ ಇದು ಘಾಟ್ ತಡಿಯೋಕ್ಕಾಗ್ತಾಯಿಲ್ಲ ಗೈಸ್, ಕ್ಲೋಸ್ ಮಾಡಿಬಿಡ್ತೀನಿ ಫಸ್ಟ್. ಇದು ಹೇರ್ ಪ್ಯಾಕು. ಇದನ್ನ ಈಗ ಒಂದು ಸೈಡಿಗೆ ಇಟ್ಕೊಳ್ಳೋಣ. ಫೇಸ್ ಪ್ಯಾಕಿಗೆ ನಾನು ಇದು ಇವಾಗ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಬೀಟ್ರೂಟ್ ಪೌಡರ್ ತೊಗೊಂಡಿದ್ದೀನಿ. 1.5 ಸ್ಪೂನಷ್ಟು ಬೀಟ್ರೂಟ್ ಪೌಡರ್ ತೊಗೊಂಡಿದ್ದೀನಿ. ಬೀಟ್ರೂಟ್ ಪೌಡರ್ನು ನಾನು ಆನ್ಲೈನಲ್ಲೇ ತರಿಸ್ಕೊಂಡಿದ್ದು. ಈಗ ಅದಕ್ಕೆ 1 ಸ್ಪೂನಷ್ಟು 1 ಸ್ಪೂನ್ ಸಾಕು ಗೈಸ್ ಇದಕ್ಕೆ. ಫೇಸ್ ಪ್ಯಾಕಿಗೆ ಇಬ್ರಿಗಾಗುತ್ತೆ ಅನಿಸುತ್ತೆ 1 ಸ್ಪೂನ್ ಹಾಕೊಂಡ್ರೆ. ಇದಾದಮೇಲೆ ಮೊಸರು ಇಲ್ಲ ಹಾಲು, ನಿಮ್ಮ ಫೇಸಿಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ. ನಾನು ಮೊಸರು ಹಾಕ್ತಾ ಇದ್ದೀನಿ. ಬಟ್ಟೆ ಮೇಲೆ ಬಿಡಿಸ್ಕೊಂಡು. ಅದು ಲಿಪ್ಸ್ಟಿಕ್ ಏನು ರೆಡ್ ಕಲರ್ ಅದು? ಲಿಪ್ಸ್ಟಿಕ್ ಅಲ್ಲ ಕಣ, ಫೇಸಿಗೆ ಹಾಕ್ಕೊಳ್ಳೋಕೆ ಫೇಸ್ ಪ್ಯಾಕ್. ಅದೇ ನಾನು ಪೌಡರ್ನೇ ತೆಗೆದು ಮೊಸರು ಬಟ್ಲಿಗೆ ಹಾಕಬೇಕಿತ್ತು ಅಂತ ಇದಕ್ಕೆ ಮಾಡೋದು. ಇದರಲ್ಲಿ ಇವಾಗ ಬೀಟ್ರೂಟ್ ಪೌಡರ್ ಮತ್ತೆ ಮೊಸರು, ಇದು ಎಷ್ಟಿಮದು ಇಷ್ಟು 3 ಇದೆ, 3 ಮಿಕ್ಸ್ ಮಾಡಿ. ಸ್ಟ್ಯಾಂಡ್ ಅನ್ನು ಮಾಡಕ್ಕೆ ಕೂರಿಸಿದ್ದೀರಾ?
ನಾನು ಹೇರ್ ಪ್ಯಾಕ್ ಹೆಂಗೆ ಹಾಕ್ತೀನಿ ಅಂದರೆ ಸ್ಕ್ಯಾಲ್ಪಿಗೆ ನೀಟಾಗಿ ಅಪ್ಲೈ ಆಗಬೇಕು ನನಗೆ, ಎಸ್ಪೆಷಲಿ ಇಚ್ಚಿಂಗ್ಗೆ ಹಾಕೋತಾ ಇರೋದಲ್ವ ಅದು ಇದನ್ನು. ಅದಕ್ಕೆ ಫಸ್ಟು ಇಲ್ಲಿ ಸೆಕ್ಷನ್ ತಗೊಂಡು ಇಲ್ಲಿ ಪಾರ್ಲರಲ್ಲೆಲ್ಲ ಮೆಹಂದಿ ಹಾಕ್ತಾರಲ್ಲ ಹಂಗೆ ಹಾಕ್ಕೊಳ್ಳೋಣ. ಇದು ಬೆಸ್ಟ್ ಪ್ರೊಸೀಜರ್. ಇದು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಬೇಕಾದ್ರೆ ನೀವು ಹಿಂಗೇನೆ ಹಾಕ್ಕೊಳ್ಳಿ. ಇದು ನೋಡಿ, ಹಿಂಗೆ ಫುಲ್ ಹೇರ್ವರೆಗೂ ಅಪ್ಲೈ ಮಾಡ್ಕೊಬಿಟ್ಟು ಇದನ್ನು ಹಿಂಗೆ ಟ್ವಿಸ್ಟ್ ಮಾಡಿ 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 ಹಿಂಗೆ ಸುತ್ತಿ ಇದ್ರ ಮೇಲೆ ಇನ್ನೊಂಚೂರು ಇದು ಹಾಕ್ಕೊಳ್ಳಿ ಅಷ್ಟೇ. ಡ್ಯಾಂಡ್ರಫ್ಗೂ ವರ್ಕ್ ಆಗುತ್ತೆ ಮತ್ತು ಇಚ್ಚಿ ಸ್ಕ್ಯಾಲ್ಪಿಗೂ ವರ್ಕ್ ಆಗುತ್ತೆ. ಇವನಂತೂ ಮಿರರ್ನ ಆ ಕಡೆಗೆ ಈ ಕಡೆಗೆ ಎಲ್ಲೋ ಎಲ್ಲಿ ಕಾಣಿಸ್ತಾನೆ ಇಲ್ಲ ಕಣಮುದ, ಇಲ್ಲಿಗೆ ಇಡ್ಕೊಳ್ಳೋ ಕುತ್ಕೊಳ್ಳೋ ಹೋಗ್ಲಿ. ನಿನ್ ನೋಡ್ಕಂತಿಲ್ಲ, ಇವನ್ ಅವಾಗಿಂದ ಅವ್ನು ನೋಡ್ಕಂತ ಇದ್ದಾನೆ, ನನಗೆ ಇಡ್ಕೊಳ್ಳೋ ಅಂದ್ರೆ. ಆಮೇಲೆ ಇದನ್ನ ಕ್ಲೀನ್ ಸ್ಕ್ಯಾಲ್ಪ್ ಮೇಲೆ ಅಪ್ಲೈ ಮಾಡ್ಕೊಂಡ್ರೆ ನಿಮಗೆ ರಿಸಲ್ಟ್ ಸ್ವಲ್ಪ ಬೇಗ ಸಿಗುತ್ತೆ ಗೈಸ್. ಇವನ್ ಮಿರರ್ ಇಟ್ಕೊಂಡಿರೋದಕ್ಕೆ ನಾನೇ ಅಡ್ಜಸ್ಟ್ ಆಗ್ಬೇಕು, ಆ ಚಂದಕ್ಕೆ ಇಟ್ಕೊಂಡಿರೋದು. ಈ ಹೇರ್ ಪ್ಯಾಕ್ನ ಮಿನಿಮಮ್ 20 ಮಿನಿಟ್ಸು, ಮ್ಯಾಕ್ಸಿಮಮ್ ಒಂದು ಹಾಫ್ ಅನ್ ಅವರ್ ಸಾಕು. ಇದು ಅಷ್ಟೊಂದು ಸ್ಟಿಕ್ಕಿ ಇಲ್ವಲ್ಲ ಪ್ಯಾಕು, ಹಂಗಾಗಿ ಇದು ಬಿದ್ದು ಹೋಗ್ತಾ ಇದೆ. ಇದಾದ್ಮೇಲೆ ನೀವು ಒಂದು ಟವಲ್ನ ಡಿಪ್ ಮಾಡಿಬಿಟ್ಟು ಇದಕ್ಕೆ ಸುತ್ಕೊಬಿಡಿ ಅಷ್ಟೇ. ಇಲ್ಲಾಂದ್ರೆ ಶವರ್ ಕ್ಯಾಪ್ ಇದ್ರು ಹಾಕೊಳ್ಳಿ. ಫಿನಿಶ್. ನಮ್ಮಮ್ಮನ ಇರಿಟೇಷನ್ ನಂಗೆ ಗೊತ್ತಾಗ್ತಿದೆ. ನಂಗೆ ನಿಜವಾಗ್ಲೂ ಇವೆಲ್ಲ ಇರಿಟೇಷನ್ ನಂಗೂ. ಆದ್ರೂ ಹಾಕ್ತೀನಿ, ಯಾಕೆಂದ್ರೆ ಸ್ಕ್ಯಾಲ್ಪ್ ಸಖತ್ ಇಚ್ಚಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಜಿಮ್ಮಿಗೆ ಹೋದ್ಮೇಲೆ. ಇದು ಹೇರ್ಸ್ ಅದು ಪ್ಯಾಕ್ ಹೆಂಗಿದೆ ಅಂದ್ರೆ ತುಂಬಾ ಸ್ಟಿಕ್ಕಿ ಇಲ್ಲ, ಅಂಟ್ಕೋತಾ ಇಲ್ಲ. ಅದು ಸ್ವಲ್ಪ ಡ್ರೈಯೇ ಇದೆ, ಹಂಗಾಗಿ ಅದನ್ನ ನೀಟಾಗಿ ಹಾಕೊಂಡು ಅದ್ರ ಮೇಲೆ ಒಂದು ಹಾಟ್ ವಾಟರಲ್ಲಿ ಕ್ಲಾತ್ನ ಡಿಪ್ ಮಾಡಿ ಹಾಕೊಂಡ್ಬಂದಿದ್ದೀನಿ ಇವಾಗ ನಾನು. ಇವಾಗ ಫೇಸ್ ಪ್ಯಾಕ್ ಹಾಕೊಳ್ಳೋಣ, ಮಾಡಿಟ್ಕೊಂಡಿದ್ವಲ್ಲ ಅದೇನೆ. ನಾನು ಕೈಯಲ್ಲೇ ಹಾಕೊಬಿಡ್ತೀನಿ, ಅದೇ ಕಂಫರ್ಟಬಲ್. ಪೂಜೆ ಮಾಡಿ ಕುಂಕುಮ ಇಟ್ಕೊಂಡಿದ್ದೆ, ತೆಗಿಬೇಕಲ್ಲ ಅಂತ ಬೇಜಾಗ್ತದೆ. ಹೇರ್ಗೂ ಅಷ್ಟೇ ಫೇಸ್ಗೂ ಅಷ್ಟೇ ನೀಟಾಗಿ ವಾಶ್ ಮಾಡ್ಕೊಂಡು ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ. ನೀವು ಯಾವುದೇ ಫೇಸ್ ವಾಶ್ ಫೇಸ್ ಪ್ಯಾಕ್ ನ ಯೂಸ್ ಮಾಡ್ಬೇಕಾದ್ರೂ ಒಂದ್ಸತಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಎಲ್ಲಾದ್ರೂ ಹೇರ್ ಪ್ಯಾಕ್ ಅಷ್ಟೇ, ಫೇಸ್ ಪ್ಯಾಕ್ ಅಷ್ಟೇ, ಪ್ಯಾಚ್ ಟೆಸ್ಟ್ ಇಸ್ ಮಸ್ಟ್ ಎಲ್ಲದಕ್ಕೂ. ಕೆಲವೊಂದು ಸ್ಕಿನ್ ಟೈಪ್ಗೆ ಕೆಲವೊಂದು ಪ್ಯಾಕ್ಸು, ಕೆಲವೊಂದು ಇಂಗ್ರೀಡಿಯೆಂಟ್ಸು ಅಡ್ಜಸ್ಟ್ ಆಗಲ್ಲ. ಹತ್ತಿರದಿಂದ ತೋರಿಸಿ ನೋಡಿ ಮುಖ ಹೆಂಗೆ ಕಾಣಿಸ್ತದೆ. ಒಂದ್ ನಿಮಿಷ ಆ ಕಡೆ ಹೋಗಿ ನಾನೇನೋ ತೋರಿಸ್ಬೇಕು. ಈಗ ಸ್ನಾನನೇ ಮಾಡ್ಕೊಂಬಂದ್ಬಿಟ್ಟೆ. ಮುಖ ನೋಡಿ ನನಗೆ ಸಾಫ್ಟ್ ಅನ್ನಿಸ್ತಾ ಇದೆ, ಸ್ವಲ್ಪ ಸಾಫ್ಟ್ ಅನ್ನಿಸ್ತಾ ಇದೆ. ಇನ್ನೊಂದಂದರೆ ಇದು ಹಣೆ ಸ್ವಲ್ಪ ಜಾಸ್ತಿನೇ ಕಪ್ಪಾಗಿತ್ತು. ಇದು ಇವತ್ತೇ ಫಸ್ಟ್ ಅಪ್ಲೈ ಮಾಡಿರೋದು. 1-2-3 ಟೈಮ್ಸ್ ಆದರೂ ಅಪ್ಲೈ ಮಾಡಿಕೊಂಡ್ರೆ ಟ್ಯಾನ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಆಮೇಲೆ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸೂ ಕಮ್ಮಿ ಆಗುತ್ತೆ. ರೆಗ್ಯುಲರಾಗಿ ಅಪ್ಲೈ ಮಾಡಬೇಕು, ಯಾವಾಗ ಒಂದು ಸತಿ ಅಪ್ಲೈ ಮಾಡಿಬಿಟ್ರೆ ಮಾತ್ರ ಇದು ವರ್ಕ್ ಆಗೋಲ್ಲ. ಇದೂ ಅಷ್ಟೇ, ಹೇರ್ ಪ್ಯಾಕ್ ಅಂತೂ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಆವಾಗಲೇ ಹೇಳಿದ್ನಲ್ಲ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಅಂತ, ಹಾಗಾಗಿ ಹೇರ್ಸ್ನೇ ತೋರಿಸ್ದಲ್ಲ. ಇಚ್ಚಿ ಸ್ಕ್ಯಾಲ್ಪ್ ಎಲ್ಲ ತುಂಬ ಕಮ್ಮಿ ಆಗುತ್ತೆ, ಡ್ಯಾಂಡ್ರಫು ಕಮ್ಮಿ ಆಗುತ್ತೆ. ಡ್ಯಾಂಡ್ರಫ್ ಮತ್ತು ಇಚ್ಚಿ ಸ್ಕ್ಯಾಲ್ಪಿಗೆ ಮಾಡಿಸಿದ ಹೇರ್ ಮಾಸ್ಕ್ ಇದು. ತುಂಬ ಥಿಂಗ್ಸ್ನ ನೋಡಿದ್ವಿ ಅನ್ಸುತ್ತಲ್ವಾ ಇವತ್ತು. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಹೆಂಗಿತ್ತು ವ್ಲಾಗ್ ಅಂತ ಕಮೆಂಟಲ್ಲಿ ಹೇಳಿ, ಓಕೆನಾ? ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.